ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಯ್ಯೋ ಪಾಪ ಅಂದ್ಕೊಂಡು ನೀವು ಯಾರಿಗೋ ಮನೇಲಿ ಆಶ್ರಯ ಕೊಡ್ತೀರಿ. ಹಾಗೆ ಬಂದವರು ನಿಮ್ಮ ಮನೇಲಿ ಉಳ್ಕೋತಾರೆ. ಸ್ವಲ್ಪ ದಿನ ಆದಮೇಲೆ ನಿಮ್ಮ ಮೇಲೆ ನಿಧಾನವಾಗಿ ಅವರ ನಂಬಿಕೆಗಳನ್ನು ಹೇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆನಂತರ ನಿಮ್ಮದೆಲ್ಲವನ್ನ ಅವರು ಬಳಸೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ದುಡಿಮೆಯಲ್ಲಿ ಬದುಕೋದ್ರ ಜೊತೆಗೆ ಅವರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾರೆ. ಕಡೆಗೆ ಅವ್ರ ಕಾಟಕ್ಕೆ ನಿಮಗೆ ನಿಮ್ಮ ಮನೆ ಅನ್ನೋದೇ ನರಕ ಆಗೋ ಹಾಗೆ ಆಗ್ಬಿಡುತ್ತೆ. ಆಗ ನೀವೇನು ಮಾಡ್ತೀರಿ? ಅವರನ್ನು ಮನೆಯಿಂದ ಹೊರಗೆ ಹಾಕ್ತೀವಿ ಅಂತ ನೀವು ಅಂದ್ಕೋಬಹುದು. ಆದರೆ ಸಾಕಷ್ಟು ಬಾರಿ ಅಂಥವ್ರ ಪರ ಕಾನೂನುಗಳು ಕೂಡ ಇದ್ದು ಬಿಟ್ರೆ ನಿಮ್ಮ ಕಥೆ ಮುಗಿದೋಯ್ತು. ನೀವೇ ಅನಾಥರಂತೆ ನಿಮ್ಮ ಮನೆಯಿಂದ ಹೊರಬರಬೇಕಾಗಿ ಬರುತ್ತೆ. ಇಲ್ಲಿ ನಾನೇನೇನೋ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬಿಡಿ. ಇದು ಇವತ್ತು ಜರ್ಮನಿಯ ವಿಷಯದಲ್ಲಿ ಅಕ್ಷರಶಃ ನಡೀತಾ ಇದೆ. ನಿಮಗೆ ಅಚ್ಚರಿ ಹಾಗೂ ಆತಂಕ ಎರಡೂ ಆಗಬಹುದು. ಆದರೂ ಹೇಳ್ತೀನಿ ಕೇಳಿ. ಜರ್ಮನಿಯ ಜನ ಅಲ್ಲಿನ ವಲಸಿಗರ ಕಾಟಕ್ಕೆ ತತ್ತರಿಸಿ ದೇಶ ಬಿಟ್ಟು ಖಂಡಾಂತರ ವಲಸೆ ಹೋಗಿ ಪರಾಗ್ವೆಯಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಹಾಗಾದರೆ ಜರ್ಮನಿಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಅಲ್ಲಿನ ಸರ್ಕಾರದ ಅತಿಯಾದ ಲಿಬರಲೈಸೇಷನ್, ಅತಿಯಾದ ಸೆಕ್ಯುಲರಿಸಮ್ ಅಲ್ಲಿನ ಜನರಿಗೆ ಯಾವ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿ ಇಲ್ಲಿದೆ. ಗೆಳೆಯರೆ, ಯುದ್ಧಗ್ರಸ್ತ ದೇಶಗಳ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗೋದು ನಿಮಗೆ ಗೊತ್ತು. ಹಾಗೆ ಬಡ ದೇಶಗಳು, ತಿನ್ನೋದಕ್ಕೆ ದುಡಿಮೆಗೆ ಅವಕಾಶ ಇಲ್ಲದ ದೇಶಗಳ ಜನ ಕೂಡ ದೇಶ ಬಿಟ್ಟು ದೇಶಕ್ಕೆ ವಲಸೆ ಹೋಗ್ತಾರೆ. ಇದು ಕೂಡ ನಮಗೆ ಗೊತ್ತು. ಇನ್ನು ಕೆಲವರು ಕೆಲಸ ಹುಡುಕೊಂಡು ಉತ್ತಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ದುರ್ದು ಬೆಟ್ಟ ನುಣ್ಣಗೆ ಅಂದುಕೊಂಡು ದೇಶ ಬಿಟ್ಟು ಹೋಗ್ತಾರೆ. ನಮ್ಮ ಭಾರತೀಯ ಬುದ್ಧಿವಂತರ ಥರ. ಅದು ಕೂಡ ನಮಗೆ ಗೊತ್ತು. ಇವತ್ತು ಯುದ್ಧ ಪೀಡಿತ ಯುಕ್ರೇನ್ನಿಂದ ಲಕ್ಷಾಂತರ ಜನ ಅಕ್ಕಪಕ್ಕದ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಸಿರಿಯಾದಿಂದ, ಲೆಬನಾನ್ನಿಂದ, ಆಫ್ರಿಕಾದ ದೇಶಗಳಿಂದ, ಲಿಬಿಯಾದಿಂದ, ಅಫ್ಘಾನಿಸ್ತಾನದಿಂದ, ಇರಾನ್, ಇರಾಕ್ಗಳಿಂದ ಜನ ವಲಸೆ ಹೋಗ್ತಾ ಇದ್ದಾರೆ. ಯಾಕೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಜರ್ಮನಿ ಅನ್ನೋ ಸಮೃದ್ಧ ದೇಶದ ಜನ ಅಲ್ಲಿಂದ ವಲಸೆ ಹೋಗ್ತಾರೆ ಅನ್ನೋದನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಆಗೋದಿಲ್ವಾ? ಆದರೆ ಇತ್ತೀಚೆಗೆ ಜರ್ಮನಿಯ ಜನರ ವಲಸೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ BBC ವರದಿ ಹೇಳ್ತಾ ಇದೆ. ಹಾಗಂತ ಅವರು ಪಕ್ಕದ ಆಸ್ಟ್ರಿಯಾಗೋ, ಸ್ವಿಟ್ಜರ್ಲ್ಯಾಂಡ್ಗೋ, ಲಕ್ಸಂಬರ್ಗ್ಗೋ, ಬೆಲ್ಜಿಯಂಗೋ, ನೆದರ್ಲ್ಯಾಂಡ್ಸ್ಗೋ, ಡೆನ್ಮಾರ್ಕ್ಗೋ, ಫ್ರಾನ್ಸ್ಗೋ, ಇಂಗ್ಲೆಂಡ್ಗೋ ಹೋಗ್ತಾ ಇಲ್ಲ. ಅಷ್ಟೇ ಯಾಕೆ, ಯಾವ ಐರೋಪ್ಯ ದೇಶವನ್ನು ಕೂಡ ಅವರು ತಮ್ಮ ವಾಸಕ್ಕೆ, ವಲಸೆಗೆ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಬದಲಿಗೆ ದಕ್ಷಿಣ ಅಮೆರಿಕಾದ ಪರಾಗ್ವೆಯತ್ತ ಮುಖ ಮಾಡಿದ್ದಾರೆ. ಅಲ್ಲಿನ ಸಾಕಷ್ಟು ಪಟ್ಟಣಗಳಲ್ಲಿ ಇವತ್ತು ಜರ್ಮನರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ BBC ವರದಿಯೊಂದು ಹೇಳ್ತಾ ಇದೆ. ಇದಕ್ಕೆ ಅವರು ಎರಡು ಕಾರಣಗಳನ್ನು ಕೊಡ್ತಾರೆ. ಒಂದು, ಜರ್ಮನಿಯ ವ್ಯಾಕ್ಸಿನ್ ನಿಯಮ ಹಾಗೂ ಅಲ್ಲಿನ ವಲಸಿಗರ ಹಾವಳಿ. ವ್ಯಾಕ್ಸಿನ್ ಕಡ್ಡಾಯವನ್ನು ವಿರೋಧಿಸಿ ಒಂದಷ್ಟು ಜನ ನಮ್ಮ ದೇಹ ನಮ್ಮಿಷ್ಟ ಅಂತ ಸ್ವತಂತ್ರವಾಗಿ ಬದುಕೋದಿಕ್ಕೆ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನುಳಿದ ಬಹುತೇಕರು ತಾವು ಹೀಗೆ ದೇಶ ಬಿಟ್ಟು ಬರೋದಕ್ಕೆ ಕಾರಣ ಜರ್ಮನಿಯಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರೋ ಇಸ್ಲಾಮಿಕ್ ದೇಶಗಳ ವಲಸಿಗರ ಕಾಟ ಅಂತ ಹೇಳ್ತಾ ಇದ್ದಾರೆ. ಬರ್ಲಿನ್ ಸೇರಿದ ಹಾಗೆ ಜರ್ಮನಿಯ ಸಾಕಷ್ಟು ನಗರಗಳಲ್ಲಿ ಈಗಾಗಲೇ ಮಧ್ಯಪ್ರಾಚ್ಯ, ಏಷ್ಯಾ ಹಾಗೂ ಆಫ್ರಿಕಾ ದೇಶಗಳಿಂದ ಬಂದು ನೆಲೆ ನಿಂತವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇರಾನ್, ಇರಾಕ್, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾ, ಟರ್ಕಿ, ಲಿಬಿಯಾ, ಲೆಬನಾನ್, ಸಿರಿಯಾ ಹೀಗೆ ನಾನಾ ದೇಶಗಳಿಂದ ವಲಸೆ ಬಂದ ನಿರಾಶ್ರಿತರು ಜರ್ಮನಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗಲ್ಲಿಗೆ ಬಂದವರು, ನಾವಿಲ್ಲಿಗೆ ನಿರಾಶ್ರಿತರಾಗಿ ಬಂದವರು, ಈ ದೇಶ ನಮಗೆ ಆಶ್ರಯವನ್ನು ಕೊಟ್ಟಿದೆ, ಇಲ್ಲಿನ ಜನ ನಮ್ಮನ್ನು ಇರೋದಕ್ಕೆ ಬಿಟ್ಟಿದ್ದಾರೆ ಅನ್ನೋ ಕೃತಜ್ಞತೆಯನ್ನು ಇಟ್ಟುಕೊಂಡು ಬದುಕಿದ್ರೆ ಅಲ್ಲಿ ಯಾವ ಸಮಸ್ಯೆ ಆಗೋದಿಲ್ಲ. ಆದರೆ ಹಾಗೆ ಬಂದವರು ಕೆಲವೇ ದಿನಗಳಲ್ಲಿ ಜರ್ಮನರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದಕ್ಕೆ ಮುಂದಾಗಿಬಿಡ್ತಾರೆ. ಅಲ್ಲವರ ಅಬ್ಬರ ತೀವ್ರವಾಗುತ್ತೆ. ಅದರ ಜೊತೆಗೆ ಅಪರಾಧ ಚಟುವಟಿಕೆಗಳು ಕೂಡ ಅಲ್ಲಿ ಹೆಚ್ಚಾಗ್ತಾ ಇವೆ. ಹೀಗಾಗಿ ಜರ್ಮನಿಯ ಜನ ವಲಸಿಗರಿಂದ ರೋಸಿ ಹೋಗ್ತಿದ್ದಾರೆ ಹಾಗೂ ದೇಶ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಬೇಕಾಗಿ ಬಂದಿದೆ ಅನ್ನೋದು ಈಗಾಗಲೇ ಪೆರಾಗ್ವೆಗೆ ಬಂದಿರುವ ವಲಸಿಗ ಜರ್ಮನರ ಆರೋಪ. ಇತ್ತೀಚೆಗೆ ಫೆಡರಲ್ ಕ್ರಿಮಿನಲ್ ಪೊಲೀಸ್ ಆಫೀಸ್ ಬಿಡುಗಡೆ ಮಾಡಿರುವ ದಾಖಲೆಗಳ ಪ್ರಕಾರ ಜರ್ಮನಿಯಲ್ಲಿ ಪ್ರತಿನಿತ್ಯ ಸರಾಸರಿ 2 ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳು ವರದಿಯಾಗ್ತಾ ಇವೆ. ಈ ಪ್ರಕರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಆರೋಪಿಗಳು ಹಾಗೂ ಶಂಕಿತರು ಅಫ್ಘಾನಿಸ್ತಾನ್, ಸಿರಿಯಾ, ಇರಾಕ್ನಂಥ ಇಸ್ಲಾಮಿಕ್ ದೇಶಗಳಿಂದ ವಲಸೆ ಬಂದವರು ಅಂತ ಅಲ್ಲಿನ ಬಿಲ್ಡ್ ಅನ್ನೋ ಪತ್ರಿಕೆ ವರದಿ ಮಾಡಿದೆ. ಅಪರಾಧ ಪ್ರಕರಣಗಳಲ್ಲಿ ಅತಿ ಹೆಚ್ಚಾಗಿ ವಲಸಿಗರು ಭಾಗವಹಿಸ್ತಾ ಇದ್ದಾರೆ. ಇನ್ನು ಅಲ್ಲಿನ ಸಾಕಷ್ಟು ಕೆಲಸಗಳನ್ನು ಕೂಡ ಇವರೇ ಆಕ್ರಮಿಸಿಕೊಳ್ತಾ ಇದ್ದಾರೆ. ಜರ್ಮನಿಯ ಕೆಳವರ್ಗದ ಜನರ ಉದ್ಯೋಗಗಳನ್ನ ಈ ವಲಸಿಗರು ಕಸ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಅಲ್ಲಿದೆ. ಇನ್ನು ಜರ್ಮನಿಯ ಜನ ಇದಾರಲ್ಲ, ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಅವ್ರು ಸ್ವಲ್ಪ ಹೆಚ್ಚು ಶಿಸ್ತಿನ ಜನ. ತಮ್ಮ ಖಾಸಗಿತನವನ್ನ ಹೆಚ್ಚು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಬಯಸೋ ಜನ ಅವರು. ಜರ್ಮನಿಯ ಜನ ಹೇಗೆ ಅನ್ನೋದನ್ನ ನಮ್ಮ ಕರ್ನಾಟಕದಿಂದ ಅಲ್ಲಿಗೆ ಕೆಲ ವರ್ಷಗಳ ಮಟ್ಟಿಗೆ ಉದ್ಯೋಗ ನಿಮಿತ್ತ ಹೋಗಿರುವ ನಮ್ಮ ಕನ್ನಡಿಗರು, ಮೈಸೂರಿನವರು ಆದ ಮಿತ್ರ ರವಿಕಿರಣ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಈ ಮುನ್ನ ನಾನು ಆಕ್ಚುಲಿ ಮೆಲ್ಬರ್ನ್ ನಲ್ಲಿ ಕೆಲಸ ಮಾಡಿದ್ದೆ, ಒಂದ್ 2.5 ವರ್ಷ. ಅಮೆರಿಕದಲ್ಲೂ ಕೆಲಸ ಮಾಡಿದ್ದೀನಿ. ಆದ್ರೆ ಇಲ್ಲಿ ಬಂದು ಕೆಲವು ತಿಂಗಳುಗಳಲ್ಲಿ ನನಗಾಗಿರ್ತಕ್ಕಂಥ ಅನುಭವ ಇದು. ನಾನೇ ಖುದ್ದಾಗಿ ಒಂದ್ 2-3 ಕಡೆ ಅನುಭವಿಸಿದ್ದೀನಿ. ಇವರ ಮಾತು ಮತ್ ನಡವಳಿಕೆ ಒಂದ್ 2-3 ಕಡೆ ಆಗಿದೆ ನನಗೆ.
ಒಟ್ಟಾರೆ ಹೀಗೆ ಇದೆ ಅನ್ನೋದನ್ನ ನಾನು ಹೇಳಕ್ ಆಗದೆ ಹೋದ್ರು ನನ್ನ ಅನುಭವ ನಾನು ಹೇಳ್ಕೊತೀನಿ. ನಾನು ಒಂದ್ 2-3 ಕಡೆ ಈಗ ಒಬ್ಬರು ಡಾಕ್ಟರ್ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ಕೇಳಿದ್ದೆ. ಅವ್ರು ಮಾತಾಡ್ಬೇಕಾದ್ರೆ ಅವ್ರು ನನಗೆ ಓಪನ್ ಆಗಿ ಹೇಳಿದ್ರು. ಮೊದಲನೇ ಬಾರಿ ಅವ್ರು ನನಗೆ ಹೇಳಿದ್ರು, ನೀನು ಜರ್ಮನ್ ಕಲ್ತ್ಕೊಂಡೇ ಬರ್ಬೇಕು ಅಂತ ಹೇಳಿ. 2ನೇ ಬಾರಿ 3ನೇ ಬಾರಿ ಹೋದಾಗ ನಾನು ಇನ್ನೂ ಅಷ್ಟಾಗಿ ಕಲ್ತಿಲ್ಲ ಜರ್ಮನ್. ಸೊ ಮಾತಾಡಿದಾಗ ಅವರು ಜರ್ಮನ್ ಅಲ್ಲೇ ಉತ್ತರ ಕೊಟ್ರು. ನಂಗೆ ಅರ್ಥ ಆಗಲ್ಲ ಅಂದಾಗ, ನೀನ್ ಇಲ್ಲೇ ತಾನೇ ಇರೋದು, ನೀನು ಜರ್ಮನ್ ಅಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರು. ಅದು ಒಂದು. 2ನೇದು, ಇಲ್ಲಿ ಒಬ್ರು ವಯಸ್ಸಾದವರ ಒಬ್ಬರಿಗೆ ನಾನು ಸಹಾಯ ಮಾಡಿದೆ. ಅವ್ರು ನಡೆಯಕ್ ಆಗ್ತಿರ್ಲಿಲ್ಲ, ಮನೆಯಿಂದ ಆಚೆ ಎಲ್ಲೋ ಬಂದಿದ್ರು. ಅವ್ರು ಕೇಳ್ಕೊಂಡ್ರು, ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡ್ರು. ಅವ್ರ ಹತ್ರ ಹೋಗಿ ನಾನು ಅವ್ರ ಕೈ ಹಿಡ್ಕೊಂಡು ಅವ್ರನ್ನ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ. ಕಡೆಯಲ್ಲಿ ಅವ್ರು ಕೇಳಿದ್ರು, ನೀ ಎಲ್ಲಿ ಅವನು ಅಂತ ಕೇಳಿದ್ರು. ನಾನು ಹೇಳಿದೆ, ನೀನ್ ಇಂಗ್ಲಿಷ್ ನಲ್ಲಿ ಮಾತಾಡಿದೆ, ನಾನು ನಿಂಗೆ ಉತ್ತರ ಕೊಟ್ಟೆ, ಆದ್ರೆ ಜರ್ಮನ್ ಮೊದಲು ಕಲ್ತ್ಕೊ ಅಂತ ಹೇಳಿದ್ರು ನನಗೆ ಅವರು. ಮತ್ ಇನ್ನೊಂದು ಕಡೆ ನನ್ನ ಇನ್ವೈಟ್ ಮಾಡಿದ್ರು, ಒಂದು ಊಟಕ್ಕೆ ಇನ್ವೈಟ್ ಮಾಡಿದ್ರು. ನಾನು ಹೋಗಿದ್ದಾಗ ಮಾತಾಡ್ಬೇಕಾದ್ರೆ ನಾನು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ದೆ. ಒಬ್ರು ಸ್ಪಷ್ಟವಾಗಿ ಹೇಳಿದ್ರು, ನೀನು ಜರ್ಮನಿಯಲ್ಲಿ ಇದೆಯಾ, ಜರ್ಮನಲ್ಲಿ ಮಾತಾಡು. ಸೊ ಅದು ಕಾಣುತ್ತೆ, ಎದ್ದು ಕಾಣುತ್ತೆ. ಇದು ನಿಮಗೆ ಸ್ವಲ್ಪ ಅತಿ ಅನ್ಸಿದ್ರು ಕೂಡ ಜರ್ಮನರಿಗೆ ಸ್ವಾಭಿಮಾನ ಸ್ವಲ್ಪ ಹೆಚ್ಚಾಗಿದೆ. ಅವರ ಭಾಷೆ ಬಗ್ಗೆ, ಅವರ ಸಂಸ್ಕೃತಿ ಬಗ್ಗೆ ಅವರು ಹೆಚ್ಚು ಅಭಿಮಾನ ಇಟ್ಕೊಳ್ಳೋದ್ರಲ್ಲಿ ತಪ್ಪಾದ್ರೂ ಏನು. ಇನ್ನು ಜರ್ಮನಿಯ ಜನ ತಮ್ಮ ಸ್ವಾತಂತ್ರ್ಯವನ್ನ ಹೆಚ್ಚು ಪ್ರೀತಿಸ್ತಾರೆ. ಹೀಗಾಗಿ ಅಲ್ಲಿ ಎಲ್ಲಿಂದಲೋ ಬಂದವರು ಅಲ್ಲಿನ ಜನರ ಹಕ್ಕುಗಳನ್ನ ದಮನ ಮಾಡೋದಿಕ್ಕೆ ಹೋದ್ರೆ ಅದು ಸಹಜವಾಗಿ ಅವರಿಗೆ ಅಭದ್ರತೆ ಕಾಡೋದಿಕ್ಕೆ ಕಾರಣ ಆಗುತ್ತೆ. ಅಲ್ಲಿ ವಲಸಿಗರ ಹಾವಳಿ ಹೇಗಿದೆ ಅನ್ನೋದನ್ನು ಕೂಡ ನೀವು ಒಮ್ಮೆ ಕೇಳಿಸ್ಕೊಂಡು ಬಿಡಿ. ಇಲ್ಲಿ ಫಸ್ಟ್ ಲೇಯರ್ ಆಫ್ ಜಾಬ್ಸ್ ಏನಿದೆ, ಈ ಟ್ಯಾಕ್ಸಿ ಓಡಿಸುವಂತದ್ದು, ಸಲೂನು, ಆತರ ಆ ಲೆವೆಲ್ಸ್ ಆಫ್ ಜಾಬ್ಸ್ ಏನೇನಿದೆ, ಅಲ್ಲಿ ನೀವು ಎಲ್ಲೇ ಹೋದ್ಲಿ ನಿಮ್ಗೆ ಮುಖ್ಯವಾಗಿ ಕಾಣೋದು ಇರಾಕಿಂದ ಬಂದಿರತಕ್ಕಂಥವ್ರು, ಟರ್ಕಿಯಿಂದ ಬಂದಿರತಕ್ಕಂಥವ್ರು, ಅವರೇ ಕಾಣೋದು. ನಾನು ಈ ಟ್ಯಾಕ್ಸಿ ಊಬರ್ ಬುಕ್ ಮಾಡಿ ನಾನು ಸುಮಾರು ಸತಿ ಬಳಸಿದೀನಿ, ಒಂದು 50-60 ಸತಿ ಹೋಗಿದ್ದೀನಿ. ಅದರಲ್ಲಿ ಡ್ರೈವರ್ ಪರಿಚಯ ಕೊಡ್ತಾರೆ, ಯಾವ ಕಂಟ್ರಿಯಿಂದ ಇಲ್ಲಿ ಬಂದಿದ್ದಾರೆ, ಅವ್ರದ್ದು ಸರ್ವಿಸ್ ರೆಕಾರ್ಡ್ ಏನು, ಇದೆಲ್ಲ ಡೀಟೇಲ್ಸ್ ಕೊಡ್ತಾರೆ. ನಾನು ಕಾರಲ್ಲಿ ಕೂತಾಗ ಅದೆಲ್ಲ ನೋಡ್ತಾ ಇರ್ತೀನಿ, ಯಾವ ಕಂಟ್ರಿಯಿಂದ ಬಂದಿದ್ದಾರೆ ಅಂತ. 95 ಭಾಗ ಅವರು ಇಸ್ಲಾಮಿಕ್ ಕಂಟ್ರಿಯಿಂದ ಬಂದಿರತಕ್ಕಂಥವ್ರೇ ಆಗಿದ್ದಾರೆ. ಇಲ್ಲಿ ಪಾರ್ಕ್ಗೆ ಹೋಗಿ ನೋಡಿದ್ರೆ ಇವರು ಒಂದು ಗುಂಪು ಮಾಡ್ಕೊಂಡು ಅವರ ರೀತಿ ರಿವಾಜುಗಳನ್ನ ಇಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅವರು ಇಲ್ಲಿ ಈ ಜಾಗದ ಜರ್ಮನಿ ರೂಲ್ಸ್ ನ ಫಾಲೋ ಮಾಡಿ ಇಲ್ಲಿ ತರ ಬದುಕ್ತೀನಿ ಆತರ ಅಲ್ಲ. ಅವ್ರೊಂದು ಗುಂಪಾಗಿ ಬಂದಾಗ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ಮತ್ತೆ ಒಂದು ಪಾರ್ಕಿಗೆ ಹೋದ್ರೆ ಒಂದು 50-60% ಜನ ವಿತ್ ಮಕ್ಕಳು ಬಂದಿರ್ತಾರೆ. ಮತ್ತೆ ಅವರ ಉಡುಗೆ ತೊಡುಗೆ ನೋಡಿದಾಗ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಾನು ಒಂದು ರೀಸೆಂಟ್ ಆಗಿ ಒಂದು ಪಾರ್ಕಿಗೆ ಹೋಗಿದ್ದೆ. ಅಲ್ಲಿ ಬಾಂಗ್ಲಾದೇಶಿಯರು ಒಂದು ಇವೆಂಟ್ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅದು ಆ ಪಾರ್ಕ್ ಅಲ್ಲಿ ಒಂದು 30 ಜನ ಬಾಂಗ್ಲಾದೇಶ್ ಫ್ಲಾಗ್ನೇ ಹಾಕೊಂಡು, ಅವರ ಅಟೈರೇ ಹಾಕೊಂಡು ಅಲ್ಲಿ ಒಂದು ಇವೆಂಟ್ ತರನೇ ಮಾಡ್ಕೊಂಡಿದ್ರು, ವಿಚ್ ಇಸ್ ನಾಟ್ ಎ ಪ್ಲೇಸ್ ಫಾರ್ ಇವೆಂಟ್. ಅಲ್ಲಿ ಅವ್ರ ಕೆಲಸಗಳನ್ನ ಮಾಡ್ಕೊತಾ ಇದ್ರು. ಅದು ಒಂದು ಸಾರ್ವಜನಿಕ ಸ್ಥಳ. ಅಂಡ್ ಇದನ್ನ ನೋಡಿದಂತಹ ನನ್ನ ಜರ್ಮನ್ ಸ್ನೇಹಿತರ ಜೊತೆಗಿದ್ದವನು ಆ ಜಾಗಕ್ಕೆ ಹೋಗೋದೇ ಬೇಡ ಅನ್ನೋಂತಹ ಒಂದು, ಅವ್ರಿಗೆ ಒಂದು ಹಿಂಸೆ ಆಗತ್ತಲ್ಲ, ಆ ಜಾಗಕ್ಕೆ ಹೋಗೋದು ನನಗೆ ಬೇಡ ಅನ್ನೋಂತಹದ್ದನ್ನ ವ್ಯಕ್ತಪಡಿಸಿದ್ರು. ಇದರ ಪರಿಣಾಮ ಏನು ಅಂದ್ರೆ, ಅಲ್ಲಿ ಬೇರೆ ದೇಶಗಳಿಂದ ವಲಸೆ ಬರ್ತಿರೋ ಜನರ ಬಗ್ಗೆ ಸಹಜವಾಗಿ ಜರ್ಮನರಲ್ಲಿ ಅಸಹನೆ ಶುರುವಾಗ್ತಾ ಹೋಗ್ತಾ ಇದೆ. ಇನ್ನು ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ, ಬಂದವನು ಭಾರತೀಯನ, ಅಫ್ಘಾನಿಸ್ತಾನದವನ, ಇರಾನ್ನವನ, ಇರಾಕ್ನವನ ಅನ್ನೋದಕ್ಕಿಂತ ಎಲ್ಲರನ್ನೂ ಅಂದ್ರೆ ಎಲ್ಲ ವಲಸಿಗರನ್ನೂ ಕೂಡ ಅಲ್ಲಿ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗೋ ಕೆಲಸ ನಡೀತಾ ಇದೆ. ಮತ್ತು ಇದರಿಂದ ಭಾರತೀಯರು ಕೂಡ ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಅದೊಂದು ಕಡೆ ಇರಲಿ. ಈ ವಲಸಿಗರಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ಜರ್ಮನರು ಅಲ್ಲಿನ ಪೊಲೀಸರಿಗೆ ದೂರು ಕೊಡಬಹುದಲ್ಲ ಅಂತ ನೀವು ಅಂದ್ಕೋತೀರೇನೋ. ಪಶ್ಚಿಮದ ದೇಶಗಳ ಪರಿಸ್ಥಿತಿ ಕೂಡ ಇಂಥ ವಿಷಯಗಳಲ್ಲಿ ಭಾರತಕ್ಕಿಂತ ಭಿನ್ನವಾಗೇನಿಲ್ಲ. ಅಲ್ಲಿ ವಲಸಿಗರ ವಿರುದ್ಧ ದೂರು ಕೊಡೋದಕ್ಕೆ ಹೋದ್ರೆ ಅದಕ್ಕೆ ಇಸ್ಲಾಮೋಫೋಬಿಯಾ ಅನ್ನೋ ಹಣೆಪಟ್ಟಿ ಕಟ್ಟಲಾಗುತ್ತೆ. ನೀವು ಸುಮ್ಮನೆ ಪಾಪ ಇವರನ್ನು ನೋಡಿ ಹೆದರ್ಕೋತಾ ಇದ್ದೀರಿ ಅಷ್ಟೇ. ಅವ್ರು ಹಂಗಿಲ್ಲ, ಅವ್ರು ತುಂಬಾ ಒಳ್ಳೆಯವರು, ಬೇರೆ ಯಾವುದೋ ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿ ಶಾಂತಿಯಿಂದ ಸುಖವಾಗಿರಬಹುದು ಅಂತ ಸಾವಿರ ಆಸೆಗಳನ್ನು ಕಟ್ಕೊಂಡು ಬಂದಿದ್ದಾರೆ. ಅವ್ರ ಪಾಡಿಗೆ ಅವ್ರಿಗೆ ಹೆಂಗ್ ಬೇಕೋ ಹಂಗಿರೋದಕ್ಕೆ ಬಿಡಿ, ನೀವು ಯಾಕೆ ನಾಜಿಗಳ ತರ ಆಡ್ತೀರಿ ಅನ್ನೋ ಅಡ್ವೈಸು ಅಲ್ಲಿನ ಜನರಿಗೆ ಪೊಲೀಸರಿಂದ ಸಿಗ್ತಾ ಇದೆಯಂತೆ. ಜರ್ಮನ್ರನ್ನ ನೀವು ಏನು ಬೇಕಾದರೂ ಅನ್ನಿ ಅವರು ಸಹಿಸ್ಕೊಂಡು ಬಿಡ್ತಾರೆ. ಆದರೆ ನಾಜಿ ಅಂದರೆ ಮಾತ್ರ ಅದನ್ನು ತುಂಬ ಅವಮಾನಕರ ವೈಗುಳ ಅಂತ ಅವರು ಭಾವಿಸ್ತಾರೆ. ಇವತ್ತಿಗೂ ಕೂಡ ಹಿಟ್ಲರ್ ಹೆಸರನ್ನು ಅವರು ಹೇಳೋದಿಲ್ಲ. ಹಿಟ್ಲರ್ ಆತ್ಮಕಥೆಯಲ್ಲಿ ಬ್ಯಾನ್ ಆಗಿದೆ. ಹಿಟ್ಲರ್ ಜರ್ಮನಿಗೊಂದು ಶಾಪ, ಕಪ್ಪು ಚುಕ್ಕೆ ಅಂತ ಬಹುತೇಕ ಜರ್ಮನರು ಭಾವಿಸ್ತಾರೆ. ಆಫ್ಕೋರ್ಸ್ ಹಿಟ್ಲರ್ಗಿಂತಲೂ ಕ್ರೂರಿಗಳನ್ನು ಈ ಜಗತ್ತು ನೋಡಿದೆ. ಸ್ಟಾಲಿನ್, ಮುಸೋಲಿನಿ, ಮಾವೋ ಜೆಡಾಂಗ್ ಇವರೇನು ಕಡಿಮೆ ಕ್ರೌರ್ಯವನ್ನು ಪ್ರದರ್ಶಿಸಿದಾರ? ಅಷ್ಟೇ ಯಾಕೆ ಬ್ರಿಟಿಷರನ್ನು ಮೀರಿಸೋ ಕ್ರೂರಿಗಳು ಜಗತ್ತಲ್ಲಿ ಇನ್ಯಾರಾದರೂ ಇರೋದಕ್ಕೆ ಸಾಧ್ಯನಾ?
ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳಲ್ಲಿ ಬ್ರಿಟಿಷರು ಮಾಡಿದ ನರಮೇಧ ಖಂಡಿತ ಚಿಕ್ಕದೇನಲ್ಲ. ಆದರೂ ಆ ಯಾವ ದೇಶ ಕೂಡ ತಮ್ಮ ನಾಯಕರನ್ನು ಖಳನಾಯಕರನ್ನಾಗಿ ನೋಡೋದೂ ಇಲ್ಲ, ನಾಚಿಕೆ ಪಶ್ಚಾತ್ತಾಪ ಪಡೋದೂ ಇಲ್ಲ. ಆದರೆ ಜರ್ಮನಿ ಹಾಗಲ್ಲ. ಅವರು ಹಿಟ್ಲರ್ ಅನ್ನೋದನ್ನೊಂದು ಕಪ್ಪು ಚುಕ್ಕೆ ಅಂತಲೂ, ಹಿಟ್ಲರ್ನ ಆಡಳಿತ ಅವಧಿಯನ್ನ ಜರ್ಮನಿಯ ಇತಿಹಾಸದಲ್ಲೇ ಕರಾಳ ದಿನಗಳು ಅಂತಲೂ ಭಾವಿಸ್ತಾರೆ. ಹೀಗಾಗಿ ಅಲ್ಲಿನ ಜನ ತಮ್ಮನ್ನ ನಾಜಿಗಳು ಅಂತ ಕರೆದ್ರೆ ಅದನ್ನ ಅವಮಾನ ಅಂದ್ಕೋತಾರೆ. ಆ ಕಾರಣದಿಂದ ಅವರು ವಲಸಿಗರ ವಿರುದ್ಧ ಧೈರ್ಯವಾಗಿ ದೂರು ಕೊಡೋದಕ್ಕೆ ಕೂಡ ಹೋಗ್ತಾ ಇಲ್ಲ. ಇನ್ನೇನು ಮಾಡಬೇಕು, ದೇಶನೇ ಬೇಡ ಅಂದ್ಕೊಂಡು ಅವರು ಪರಾಗ್ವೇಗೆ ವಲಸೆ ಹೋಗ್ತಾ ಇದ್ದಾರೆ. ಇನ್ನು ಪರಾಗ್ವೆನೇ ಯಾಕೆ ಗೆಳೆಯರೆ? ಪರಾಗ್ವೆ ಮತ್ತು ಜರ್ಮನಿಯ ನಡುವಿನ ಸಂಬಂಧಕ್ಕೆ ಸುಮಾರು 2 ಶತಮಾನಗಳ ಇತಿಹಾಸ ಇದೆ. ಅಲ್ಲಿ 1888ರಲ್ಲಿ ಅಂದ್ರೆ ಕೈಗಾರಿಕಾ ಯುಗದ ಆರಂಭದಲ್ಲಿ ಮೊದಲ ಜರ್ಮನರ ವಲಸೆ ಶುರುವಾಯಿತು. ಜರ್ಮನರಿಗಾಗಿನೇ ನಿರ್ಮಾಣವಾದ ಜಿಲ್ಲೆಯೊಂದಲ್ಲಿದೆ, ಅದನ್ನ ನಿಯೋವಾ ಜರ್ಮನಿಯಾ ಅಂತ ಕರೀತಾರೆ. ಹಾಗೆ 2ನೇ ವಿಶ್ವಯುದ್ಧ ಮುಗಿತಲ್ಲ, ಆನಂತರ ಸಾಕಷ್ಟು ನಾಜಿ ಅಧಿಕಾರಿಗಳು ಅಂದ್ರೆ ಹಿಟ್ಲರ್ಗೆ ಹತ್ತಿರ ಇದ್ದವರು, ಸೇನಾ ನಾಯಕರು, ಸರ್ಕಾರಿ ಅಧಿಕಾರಿಗಳು ಜರ್ಮನಿಯನ್ನ ಬಿಟ್ಟು ಪರಾಗ್ವೆಗೆ ಬಂದು ತಲೆಮರೆಸ್ಕೊಂಡು ಕೂತ್ಕೊಂಡ್ರು. ಅಲ್ಲಿ ಮಾರುವೇಷಗಳಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲವರು ನೆಲೆ ನಿಂತರು. ಒಂದಷ್ಟು ಭೂಮಿಯನ್ನು ಖರೀದಿ ಮಾಡಿ ತಮ್ಮ ಎಸ್ಟೇಟುಗಳನ್ನು ಮಾಡಿಕೊಂಡ್ರು. ಇದಕ್ಕೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ಕೂಡ ಅನುಮತಿಯನ್ನು ಕೊಡ್ತು. ಚರ್ಚ್ನ ಒತ್ತಡಕ್ಕೆ ಮಣಿದ ಅಮೆರಿಕ ಕೂಡ ಈ ವಲಸೆಗಳಿಗೆ ಅಧಿಕೃತ ಮಾನ್ಯತೆಯನ್ನು ಕೊಟ್ಟು ಅವರನ್ನು ಅವರ ಪಾಡಿಗೆ ಪರಾಗ್ವೆಯಲ್ಲಿರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ತನಗೆ ತೀರಾ ಬೇಕಾಗಿದ್ದ ಡಾಕ್ಟರ್ ಜೋಸೆಫ್ ಮೆಂಗ್ಲೆ ಅಂತ ಕೆಲ ನರಹಂತಕರನ್ನ ಮಾತ್ರ ಅಲ್ಲಿಂದ ಹಿಡ್ಕೊಂಡು ಬಂದು ಅವರಿಗೆ ಶಿಕ್ಷೆ ವಿಧಿಸೋ ಕೆಲಸ ಮಾಡಲಾಯಿತು. ಉಳಿದವರು ಅಲ್ಲೇ ಪರಾಗ್ವೆಯಲ್ಲಿ ನೆಲೆ ನಿಂತರು. ಹೀಗಾಗಿ ಇವತ್ತಿಗೂ ಕೂಡ ಪರಾಗ್ವೆಯಲ್ಲಿ ಸಾಕಷ್ಟು ಜರ್ಮನ್ ಮೂಲದವರಿದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಅರ್ಜೆಂಟೀನಾ, ಬ್ರೆಜಿಲ್ಗಳಲ್ಲಿ ಕೂಡ ಜರ್ಮನಿಯ ಡಯಾಸ್ಪೊರಾ ಇದೆ. ಇನ್ನು ಈ ಪರಾಗ್ವೆಯಲ್ಲಿ ಇತಾಪು ಪ್ರಾಂತ್ಯದ ಎನ್ಕಾರ್ನೇಷನ್ ನಗರ, ಹೊಹೆನ್ಯೂ ಅನ್ನೋ ನಗರಗಳಲ್ಲಿ ಜರ್ಮನ್ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗೆಳೆಯರೆ, ಯಾವ್ಯಾವುದೋ ದೇಶದಿಂದ ನಿರಾಶ್ರಿತರಾಗಿ ಬಂದವರಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಆಶ್ರಯ ಕೊಟ್ಟರೆ, ಹಾಗೆ ಕರೆದು ಆಶ್ರಯ ಕೊಟ್ಟವರೇ ಆ ದೇಶದಿಂದ ಹೊರಗೆ ಓಡಿ ಹೋಗಬೇಕಾದ ಪರಿಸ್ಥಿತಿಗೆ ಇನ್ನೇನು ಹೇಳಬೇಕು. ಇನ್ನು ಜರ್ಮನಿಯ ಬಗ್ಗೆ ಹೇಳುವಾಗ ಇನ್ನೂ ಒಂದು ವಿಷಯ ನಿಮಗೆ ಹೇಳಬೇಕು. ಅಲ್ಲಿ ದುಡಿಯುವ ವರ್ಗ ಇದೆಯಲ್ಲ, ಅವರಿಗೆ 24% 40% ತೆರಿಗೆ ವಿಧಿಸಲಾಗುತ್ತೆ. ಅಲ್ಲಿ ಆರೋಗ್ಯ, ಶಿಕ್ಷಣ ಉಚಿತ. ಅಷ್ಟೇ ಅಲ್ಲ, ಮಕ್ಕಳಿದ್ರೆ ಪ್ರತಿ ಮಗುವಿಗೆ ಸುಮಾರು 250 ಯೂರೋನಷ್ಟು ಸರ್ಕಾರ ಪ್ರತಿ ತಿಂಗಳು ಕೊಡುತ್ತೆ. 4 ಮಕ್ಕಳಿದ್ವು ಅಂತ ಇಟ್ಕೊಳ್ಳಿ, 1000 ಯೂರೋಗಳು ಸುಮ್ಮನೆ ಬಂದ್ಬಿಡುತ್ತವೆ. ಆ ಮಕ್ಕಳಿಗೆ ಶಾಲೆ, ಆಸ್ಪತ್ರೆಗೆ ಹಣ ಕೊಡಬೇಕಾಗಿಲ್ಲ, ಅದು ಉಚಿತ. ಇನ್ನು ದುಡಿದ್ರೆ ಟ್ಯಾಕ್ಸ್ ಕಟ್ಟಬೇಕು, ಕಡಿಮೆ ವೇತನ ಇದ್ರೆ ಟ್ಯಾಕ್ಸ್ ಕೂಡ ಕಡಿಮೆ ಇರುತ್ತೆ. ಹೀಗಾಗಿ ಅಲ್ಲಿ ವಲಸಿಗರಿಗೆ ಒಂದಷ್ಟು ಮಕ್ಕಳಿದ್ರೆ ಸರ್ಕಾರಿ ಸೌಲಭ್ಯಗಳ ಜೊತೆಗೆ ಅವರು ಸುಖವಾಗಿದ್ದು ಬಿಡಬಹುದು. ಹೀಗಾಗಿ ಆಫ್ಘಾನಿಸ್ತಾನ, ಸಿರಿಯಾದಂತಹ ಇಸ್ಲಾಮಿಕ್ ದೇಶಗಳಿಂದ ಜರ್ಮನಿಗೆ ಬರೋರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತು ಹಾಗೆ ಹೋದವರು ತಮ್ಮ ಜನಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಜರ್ಮನರ ಆರೋಪ. ಇದು ಕೇವಲ ಜರ್ಮನಿಲಿ ಮಾತ್ರ ಅಲ್ಲ, ಬ್ರಿಟನ್ ಸೇರಿದ ಹಾಗೆ ಸಾಕಷ್ಟು ಐರೋಪ್ಯ ದೇಶಗಳಲ್ಲಿ ಇಂಥ ಪರಿಸ್ಥಿತಿ ಶುರುವಾಗಿ ಹೋಗಿದೆ. ಫ್ರಾನ್ಸ್ನಲ್ಲಂತೂ ಇವರ ಕಾಟ ತಾಳೋದಿಕ್ಕಾಗದೆ ಬುರ್ಖಾ ಬ್ಯಾನ್, ಮದರಸಾಗಳಿಗೆ ಬೀಗ ಹಾಕೋ ಥರದ ಕೆಲಸಗಳನ್ನು ಸರ್ಕಾರನೇ ಮಾಡ್ತಾ ಇದೆ. ಮತ್ತು ಅದನ್ನು ಬೆಂಬಲಿಸಿ ಅಲ್ಲಿನ ಜನ ಮತ್ತೆ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಗೆಲ್ಲೋ ಹಾಗೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಜಗತ್ತಿಗೆ ಹೊಂದಿಕೊಳ್ಳೋದಿಕ್ಕಾಗದವರು ಇಡೀ ಜಗತ್ತನ್ನ ಸಮಸ್ಯೆಯ ಗೂಡಾಗಿ ಮಾಡ್ತಾ ಇದ್ದಾರೆ. ಆ ಇಮಿಗ್ರೆಂಟ್ಸ್ಗೆ ಮತ್ತೆ ಅಲ್ಲೇ ಇರುವಂತಹ ಮೂಲವಾಸಿಗಳಿಗೆ ನಡೀತಿರೋ ಇಂಟ್ರಾಕ್ಷನ್ಸ್ ಎಲ್ಲ ಹೆಚ್ಚು ಘರ್ಷಣೆಗಳದ್ದೆಲ್ಲ ಗೊತ್ತಾಗ್ತಾ ಇದೆ. ಆದ್ರೆ ಜರ್ಮನಿನಲ್ಲಿ ಸವಲತ್ತುಗಳು ಹೆಚ್ಚಿದೆ. ಯಾರೇ ಬರ್ಲಿ ಅವರಿಗೆ ಸರ್ಕಾರದಿಂದ ಒಂದು ಮಗುಗೆ ಇಷ್ಟು ಡೋಲು ಅಂತ ಕೊಡ್ತಾರೆ. ಒಂದು ಮಗು ಇತ್ತು ಅಂದ್ರೆ ಆ ತರದ ಸವಲತ್ತುಗಳು. ಇವರು 1-2-3 ಮಕ್ಕಳಿದ್ರೆ ಆ 3 ಮಕ್ಕಳಿಗೂ ಕೊಡ್ತಾರೆ. ಯಾವ್ದು ತಾರತಮ್ಯ ಇರೋದಿಲ್ಲ ಇಲ್ಲಿರುವಂತಹ ವಾಸಿಗಳಿಗೆ ಮತ್ತೆ ಇಮಿಗ್ರೆಂಟ್ಸ್ಗೆ ಅಂತ. ಹಾಗೇನೆ ಅವ್ರಿಗೆ ಕೆಲಸ ಒದಗಿಸೋದು ಇವ್ರದೇ ಕೆಲಸ. ಯಾರು ರೆಫ್ಯೂಜೀಸ್ ಆಗಿ ಬಂದಿರ್ತಾರೆ ಅವ್ರಿಗೆ ಕೆಲಸ ಸಿಗೋ ತನಕ ಅವ್ರಿಗೆ ಸಪೋರ್ಟ್ ಕೊಡ್ಬೇಕಾದದ್ದು ಇವ್ರ ಕರ್ತವ್ಯನೇ. ಆತರ ಎಲ್ಲ ಮಾಡ್ತಾ ಇದಾರೆ. ಈ ಇಮಿಗ್ರೆಂಟ್ಸ್ ರೆಫ್ಯೂಜಿಗಳಾಗಿ ಬರ್ತಾರಲ್ಲ, ಅವರು ಇಲ್ಲಿ ಯಾವುದೇ ಕೆಲಸಗಳಲ್ಲೂ ವ್ಯಾಲ್ಯೂ ಆಡ್ ಮಾಡ್ತಾ ಇಲ್ಲ. ಇಲ್ಲಿರೋ ಸ್ನೇಹಿತರು ಎಲ್ಲ ಹೇಳಿದ್ರು ನನಗೆ, ಏನು ವ್ಯಾಲ್ಯೂ ಆಡ್ ಮಾಡ್ತಾ ಇದ್ದಾರೆ, ನಾವು 50 ವರ್ಷದಿಂದ ಕಷ್ಟಪಟ್ಟು ಇವತ್ತು ಇದನ್ನ ಡೆವಲಪ್ ಕಂಟ್ರಿ ಆಗಿ ಮಾಡಿದೀವಿ. ಸುಮಾರು ವಾರ ಎಲ್ಲ ನೋಡಿ ಒಂದ್ ಜನರೇಷನ್ ಸ್ಯಾಕ್ರಿಫೈಸ್ ಮಾಡಿದ್ವಿ ನಾವು ಇವತ್ತು ಜರ್ಮನಿ ಸ್ಥಿತಿಗೆ ತರೋದಕ್ಕೋಸ್ಕರ. ಹಾಗಿರುವಾಗ ಇಲ್ಲಿ ಸವಲತ್ತು ಪಡ್ಕೊಂಡು ಬಂದವರು ಏನು ವ್ಯಾಲ್ಯೂ ಆಡ್ ಕೊಡದೆ ಅವರ ರೀತಿ ರಿವಾಜುಗಳನ್ನ ಅನುಸರಿಸ್ಕೊಂಡು ನಮ್ಮ ಮೇಲೆ ಒಂಥರ ನಮ್ಗೆ ತೊಂದರೆ ಆಗುವಂತ ಸ್ಥಿತಿ ಬಂದಿದೆ ಅನ್ನೋಂಥದ್ದು
ಕ್ಲಿಯರ್ ಆಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆಯರೆ, ಅಕ್ರಮ ವಲಸೆಗಳು ಇವತ್ತು ಭಾರತವನ್ನು ಕೂಡ ಬಿಟ್ಟಿಲ್ಲ. ಅಫ್ಕೋರ್ಸ್ ನಾವು UN ರೆಫ್ಯೂಜಿ ಕನ್ವೆನ್ಷನ್ 1951 ಮತ್ತು ಪ್ರೋಟೋಕಾಲ್ ಆಫ್ 1967ಗೆ ಸಹಿ ಮಾಡಿಲ್ಲ. ಹಾಗಂತ ಭಾರತ ನಿರಾಶ್ರಿತರಿಗೆ ಆಶ್ರಯ ಕೊಡ್ತಿಲ್ಲ ಅಂತಲ್ಲ. ನಮ್ಮಲ್ಲಿ ಕೂಡ ಸಾಕಷ್ಟು ದೇಶಗಳ ನಿರಾಶ್ರಿತರಿದ್ದಾರೆ. ಅವ್ರ ಜೊತೆಗೆ ನಮ್ಮ ಬಾಂಗ್ಲಾ, ಮ್ಯಾನ್ಮಾರ್ ಅಕ್ರಮ ವಲಸಿಗರ ಕಾಟ ಕೂಡ ಇದೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾ ಅಕ್ರಮ ವಲಸಿಗರು ಹೆಚ್ಚಿರೋ ಪ್ರದೇಶಗಳು ಸದಾಕಾಲ ಗಲಭೆಗ್ರಸ್ತ ಆಗ್ತಾ ಇರುತ್ತವೆ. ಇನ್ನು ನಮ್ಮಲ್ಲಿ ಹಣ ಕೊಟ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಯಾವ ದೇಶದವರೆಗೂ ಬೇಕಾದರೂ ನಕಲಿ ದಾಖಲೆಗಳನ್ನ ಮಾಡಿಕೊಡೋ ಜನಾನೂ ಇದ್ದಾರೆ. ಪಾಕ್ ಉಗ್ರರ ಬಳಿ ಕೂಡ ಆಧಾರ್ ಕಾರ್ಡುಗಳು ಸಿಗ್ತಾ ಇವೆ ಅಂತ ಮೊನ್ನೆ ಕಾಶ್ಮೀರದ ಸೇನಾಪಡೆಗಳು ತೀವ್ರ ಆತಂಕವನ್ನು ವ್ಯಕ್ತಪಡಿಸಿವೆ. ಏನೋ ಜರ್ಮನಿಯ ಜನ ವಲಸೆ ಹೋಗಬೇಕು ಅಂದ್ರೆ ಅವರಿಗೆ ಸಾಕಷ್ಟು ಕ್ರೈಸ್ತ ದೇಶಗಳಿವೆ. ಆದರೆ ಭಾರತಕ್ಕೆ, ಭಾರತೀಯರಿಗೆ ಯಾವ ದೇಶ ಇದೆ ಹೇಳಿ? ಇದು ನಮಗೆ ಎಚ್ಚರಿಕೆಯ ಗಂಟೆಯಾಗಬೇಕಾದ ವಿಷಯ. ಇದು ಗೆಳೆಯರೆ, ಜರ್ಮನಿಯ ಜನ ಎಲ್ಲಿಂದಲೂ ಬಂದವರ ಕಾಟಕ್ಕೆ ಜರ್ಮನಿಯನ್ನೇ ಬಿಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.